ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ಇಟ್ಸ್ ಗೋಯಿಂಗ್ ಟು ಬಿ ಫೀಲಿಂಗ್ಸ್ ಚೆಕ್ ಬಗ್ಗೆನೇ ಆಗಿರುತ್ತೆ. ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಈ ಒಂದು ವಿಡಿಯೋ ಮೇಲೆ ಈ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಗೋ ಇನ್ ಡೆಪ್ತ್. ಸರ್ಫೇಸ್ ಲೇಯರ್ ಅಲ್ಲಿ ಅವರ ಫೀಲಿಂಗ್ಸ್ ಹೆಂಗಿದೆ, ಅವರ ಕೋರ್ ಫೀಲಿಂಗ್ಸ್ ಹೆಂಗಿದೆ, ಏನು ಈ ಕನೆಕ್ಷನಿಗೆ ಪ್ರಾಬ್ಲಮ್ ಮಾಡ್ತಾ ಇದೆ, ಅವ್ರ ನೆಕ್ಸ್ಟ್ ಆ್ಯಕ್ಷನ್ ಏನು, ಎಲ್ಲದನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ಎಸ್ ಗೈಸ್, ಒನ್ ಮೋರ್ ಥಿಂಗ್ ಇಸ್, ನಿಮಗೆ ತುಂಬ ಆ್ಯಂಗ್ಷಿಯಸ್ ಫೀಲ್ ಆಗ್ತಾ ಇದೆ, ಕನ್ಫ್ಯೂಸ್ ಫೀಲ್ ಆಗ್ತಾ ಇದೆ, ನಿಮ್ಮನ್ನ ಒಂಥರ ಡಾರ್ಕ್ ಅಲ್ಲಿ ಯಾರೋ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಹಾಗೆಲ್ಲ ಫೀಲ್ ಆಗ್ತಾ ಇದೆ ಅಂತ ಅಂದರೆ ಎಸ್, ಇವತ್ತಿನ ರೀಡಿಂಗ್ ಎಸ್ಪೆಷಲಿ ನಿಮಗೇನೆ. ಕರೆಂಟ್ ಫೀಲಿಂಗ್ಸ್ ಬಗ್ಗೆ ಚೆಕ್ ಮಾಡೋಣ. ಮಿಕ್ಸ್ಡ್ ಸಿಗ್ನಲ್ಸ್ ಕೊಡ್ತಾ ಇದ್ದಾರಾ, ಯಾಕೆ ಸೈಲೆನ್ಸಲ್ಲಿದೆ, ಏನು ನಿಮಗೆ ಗೊತ್ತಿಲ್ದಿರೋದು ಆಗ್ತಾ ಇದೆ, ವಿಲ್ ಡಿಸ್ಕಸ್ ಅಬೌಟ್ ಇಟ್. ಸೊ 2 ಪವರ್ಫುಲ್ ಪೈಲ್ಸ್ ಇದೆ ನಿಮಗೆ ನಿಮ್ಮ ಕಣ್ಮುಂದೆ. ಓಕೆ, ಟೇಕ್ ಅ ಡೀಪ್ ಬ್ರೆತ್, ನಿಮ್ಮ ಎನರ್ಜಿನ ಗ್ರೌಂಡ್ ಮಾಡ್ಕೊಳ್ಳಿ ಆ್ಯಂಡ್ ಕನೆಕ್ಟ್ ವಿತ್ ದ ಪರ್ಸನ್ ಆನ್ ಯುವರ್ ಮೈಂಡ್. ಒಂದು ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ಯೋಚನೆ ಮಾಡಿ ಆ್ಯಂಡ್ ದೆನ್ ಟೈಮ್ ಸ್ಟ್ಯಾಂಪ್ಸ್ ಡಿಸ್ಕ್ರಿಪ್ಷನ್ಲಿದೆ, ಅದನ್ನ ಚೂಸ್ ಮಾಡಿ. ಆ್ಯಂಡ್ ಅವ್ರು ಏನು ಹೈಡ್ ಮಾಡ್ತಾ ಇದ್ದಾರೆ ಅಂತ ಬಿಫೋರ್ ಅದನ್ನ ನಿಮಗೆ ಹೇಳೋದಕ್ಕೂ ಮುಂಚೆ ಲೆಟ್ಸ್ ಲಾಕ್ ಆ ಒಂದು ಹೈ ವೈಬ್ ಎನರ್ಜಿ ಏನಿದೆ ಅದನ್ನ ಲಾಕ್ ಮಾಡೋಣ. ಸೊ ಎಸ್, ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೇಮ್ ಮಾಡ್ಕೊಬೇಕು, ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಓಕೆ, ಮ್ಯಾನಿಫೆಸ್ಟ್ ಮಾಡೋದು ಕೂಡ ಅದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಎಸ್, ಈ ಒಂದು ಮೆಸೇಜ್ ರೆಸೊನೇಟ್ ಆಯಿತು ಅಂದರೆ ಪ್ಲೀಸ್ ಹಿಟ್ ದಟ್ ಸಬ್ಸ್ಕ್ರೈಬ್ ಬಟನ್. ಓಕೆ, ಆ್ಯಂಡ್ ರಿಮೆಂಬರ್, ಎಕ್ಸಾಕ್ಟ್ ಸಿಚುವೇಶನ್ ಮೇಲೆ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ನಿಮ್ಮ ಯೂನಿಕ್ ಕ್ವೆಶನ್ಸ್ ಮೇಲೆ, ಸಿಚುವೇಶನ್ ಮೇಲೆ ನೀವು ನನಗೆ ಡಿ ಎಮ್ ಮಾಡ್ಬೋದು ಟು ಬುಕ್ ಅ ಪ್ರೈವೇಟ್ ಪರ್ಸ್ನಲ್ ರೀಡಿಂಗ್. ಓಕೆ, ನಂಬರ್ ಇನ್ನೇನು ಡಿಸ್ಪ್ಲೇಯಲ್ಲಿ ಇರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ. ಲೆಟ್ಸ್ ಫೈಂಡ್ ಔಟ್ ವಾಟ್ ದೇ ಆರ್ ಫೀಲಿಂಗ್. ಓಕೆ, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹಲೋ, ಪೈಲ್ 1 ಯಾರೆಲ್ಲ ಫಸ್ಟ್ ಆಪ್ಷನ್ ಫಸ್ಟ್ ಗ್ರೂಪ್ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ. ಸೊ ಲೆಟ್ಸ್ ಸಿ ಏನು ಮೆಸೇಜಸ್ ಬರುತ್ತೆ ನಿಮಗೆ ಈ ಒಂದು ಪೈಲಲ್ಲಿ ಅಂತ. ಈ ಒಂದು ಎನರ್ಜಿಗೆ ನೀವು ಅಟ್ರಾಕ್ಟ್ ಆಗಿದ್ದೀರಾ ಅಂದರೆ ಐ ಆಮ್ ಶೋರ್ ಯಾವ ಒಂದು ಸಿಚುವೇಶನಲ್ಲಿ ಇದ್ದೀರಾ ಅಂತ ನಾನು ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ನಾವು ಕಾರ್ಡ್ಸ್ನ ರಿವೀಲ್ ಮಾಡೋಣ. ಓಕೆ, first energy we're getting Queen of Swords. Second we have Six of Swords. Third we have Page of Cups, and then Three of Swords. So yeah, one thing, ಒಂದು ಹೆವಿ ಸಿಚುವೇಶನ್ನ ಡೀಲ್ ಮಾಡ್ತಾ ಇದ್ದೀರಾ, ತುಂಬ ಹೆವಿ ಸಿಚುವೇಶನ್, ತುಂಬ ಕ್ವೈಟ್ ಆಗಿ ಡೀಲ್ ಮಾಡ್ತಾ ಇದ್ದೀರಾ. ಆ ಸಿಚುವೇಶನ್ ನಿಮಗೆ ಕನ್ಫ್ಯೂಸ್ಡ್ ಥಾಟ್ಸ್ ಕೂಡ ಕೊಡ್ತಾ ಇದೆ. ಆ್ಯಂಡ್ ಯಾ, ಒಂದು ಡೀಪ್ ಎಮೋಷ್ನಲಿ ಅವ್ರ ಜೊತೆ ಕನೆಕ್ಟ್ ಆದಮೇಲೆ ನಿಮ್ಮಿಬ್ಬರ ಮಧ್ಯೆ ಮಾತುಕತೆ ಕಡಿಮೆ ಆಗಿರೋದು ನೋಡ್ತಾ ಇದ್ದೀನಿ. ಆ್ಯಂಡ್ ನೀವೊಂಥರ ಕೂತ್ಕೊಂಡು ಥಿಂಕ್ ಮಾಡ್ತಾ ಇದ್ದೀರಾ, ಯಾಕೆ ಅವ್ರು ದೂರ ಹೋದರು ಅಂತ. ಅವ್ರಿಗೇನಾದ್ರು ಟೈಮ್ ಬೇಕಾಗಿತ್ತ ಸ್ವಲ್ಪ ಪ್ರೊಸೆಸ್ ಮಾಡೋದಕ್ಕೆ. ಸೊ ಎಸ್, ಅವರ ಮೈಂಡಲ್ಲಿ ಏನಾಗ್ತಾ ಇದೆ ಇವತ್ತು ನಾವು ನೋಡೋಣ, ಚೆಕ್ ಮಾಡೋಣ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಫಸ್ಟ್ ಎನರ್ಜಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಏನಿದೆ, ಹೊರಗಡೆಯಿಂದ ಈ ಪರ್ಸನ್ ಈ ಒಂದು ಕ್ವೀನ್ ಆಫ್ ಸ್ವಾರ್ಡ್ಸ್ ಎನರ್ಜಿನ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಯಾವಾಗ ಅವ್ರನ್ನ ನೋಡ್ತೀರಾ, ನೀವು ಯಾವಾಗ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ಒಂಥರ ಡಿಟ್ಯಾಚ್ಡ್ ಆಗಿ ಬಿಹೇವ್ ಮಾಡೋದು, ಕೋಲ್ಡ್ ವೇಯಲ್ಲಿ ಬಿಹೇವ್ ಮಾಡೋದು, ಒಂಥರ ಅವ್ರನ್ನವ್ರೇನೋ ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದಾರೆ ಅನ್ನೋ ಒಂದು ಫೀಲಲ್ಲಿ ಬಿಹೇವ್ ಮಾಡೋದು,
ಎಮೋಷ್ನಲಿ ಮಾತಾಡಲ್ಲ, ಆಬ್ಸಲ್ಯೂಟ್ಲಿ ಲಾಜಿಕಲಿ ಮಾತಾಡ್ತಾರೆ. ಆ್ಯಂಡ್ ಎಸ್ಪೆಷಲಿ ಮೆಸೇಜ್ ಮಾಡಿದಾಗ ವೆರಿ ಶಾರ್ಟ್ ವೇಯಲ್ಲಿ ರೆಸ್ಪಾಂಡ್ ಮಾಡೋದು, ಡೈರೆಕ್ಟ್ ಆನ್ಸರ್ಸ್ ಕೊಡೋದು, ಅಥವಾ ಕಟ್ ಆಫ್ ಮಾಡೋದು ಕಾಂಟ್ಯಾಕ್ಟ್ನ, ಒಂಥರ ಸ್ಟ್ರಾಂಗ್ ಬೌಂಡ್ರಿ ಹಾಕೊಳ್ಳೋದು, ಈ ಥರ ಮಾಡ್ತಾ ಇದ್ದಾರೆ. ಇಟ್ಸ್ ಮೋರ್ ಲೈಕ್ ಅವ್ರ ಸುತ್ತ ಒಂದು ದೊಡ್ಡ ವಾಲ್ ಕಟ್ಕೊಂಡಿದ್ದಾರೆ, ಆ ಥರ ನೋಡ್ತಾ ಇದ್ದೀನಿ. ಇಂಟೆನ್ಷನಲಿ ಅವ್ರು ಇದನ್ನ ಮಾಡ್ತಾ ಇರೋದು. ಒಂಥರ ಡಿಫ್ರೆಂಟ್ ವೇಯಲ್ಲಿ ಕನೆಕ್ಷನ್ನ ನೋಡ್ತಾ ಇದ್ದಾರೆ. ನೀವು ನೋಡ್ತಿದ್ದೀರಲ್ಲ, ಆ ಥರ ನೋಡ್ತಾ ಇಲ್ಲ ಇವರು. ಸಿ ದೇ ವಾಂಟ್ ಯು, ಬಟ್ ಅವ್ರಿಗೇನೋ ಭಯ, ಅವ್ರನ್ನ ಏನೋ ಕಳ್ಕೊತಾ ಇದ್ದೀನಿ ಕನೆಕ್ಷನಲ್ಲಿ ಅಂತ. ಆ ಒಂದು ಕಾರಣಕ್ಕೆ ಕಂಪ್ಲೀಟ್ಲಿ ಅನ್ಬಾದರ್ಡ್ ಥರ ಫೀಲ್ ಮಾಡ್ತಾ ಇದ್ದಾರೆ. ಒಂಥರ ಇಂಡಿಪೆಂಡೆಂಟ್ ಆಗಿ ಖುಷಿಯಾಗಿರ್ತೀನಿ ಅನ್ನೋ ಒಂದು ಫೀಲ್ ಕೊಡ್ತಾ ಇದ್ದಾರೆ. ಬಟ್ ಇಟ್ಸ್ ಜಸ್ಟ್ ಅ ಮಾಸ್ಕ್. ಅವರ ರಿಯಲ್ ಫೇಸಲ್ಲ, ಅದು ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಇಟ್ಸ್ ಮೋರ್ ಲೈಕ್ ಆ ಒಂದು ಫೇಕ್ನೆಸ್ ಏನಿದೆ ತೋರಿಸ್ತಾ ಇದ್ದಾರೆ ನಿಮ್ಮ ಹತ್ರ, ಅದನ್ನ ಒಂದು ವೆಪನ್ ಥರ ಯೂಸ್ ಮಾಡ್ತಾ ಇದ್ದಾರೆ ಅವರ ಒಂದು ಹಾರ್ಟ್ನ ಪ್ರೊಟೆಕ್ಟ್ ಮಾಡೋದಕ್ಕೆ. ಪ್ರಾಬ್ಲಿ ನೀವು ಬರೋದಕ್ಕೂ ಮುಂಚೆ ಅವ್ರನ್ನ ಯಾರೋ ಹರ್ಟ್ ಮಾಡಿರೋದಾಗಿರಬಹುದು, ಈ ಥರ ಆಗಿದೆ. ಸಿ ಅವರ ಒಂದು ಕೋಲ್ಡ್ ಬಿಹೇವಿಯರ್ ನಿಮ್ಮ ಕಡೆ ಏನಿದೆ, ಇಟ್ಸ್ ನಾಟ್ ದಟ್ ಅವ್ರು ನಿಮ್ಮ ಬಗ್ಗೆ ಕೇರೇ ಮಾಡಲ್ಲ ಅಂತ ಅಲ್ಲ, ಬಟ್ ಇಂಟೆನ್ಷನಲಿ ಅವ್ರು ಮಾಡ್ತಾ ಇರೋದು ಇದು. ಓಕೆ, ಬಟ್ ಜೆನ್ಯೂನ್ ಆಗಿ ಏನಿದೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಅಂತ ಬಂದರೆ 6 ಆಫ್ ಸ್ಪೋರ್ಟ್ಸ್ ಬಂದಿದೆ. ಕಂಪ್ಲೀಟ್ ಡಿಫ್ರೆಂಟ್ ಸ್ಟೋರಿ ಹೇಳುತ್ತೆ ಇದು. ಡೀಪ್ ಡೌನ್ ನಿಮ್ಮ ಪರ್ಸನ್ ಏನಿದ್ದಾರೆ ಅವ್ರು ನಿಮ್ಮಿಂದ ದೂರ ಹೋಗ್ತಾ ಇಲ್ಲ, ಬಟ್ ಅವರಿಗೆ ಎಮೋಷ್ನಲಿ ಕನೆಕ್ಟ್ ಆಗಕ್ಕೆ ಇಷ್ಟ ಇಲ್ಲ, ಅಥವಾ ಒಂಥರ ಭಯ ಅವರಿಗೆ. ನಾನು ತುಂಬ ಕನೆಕ್ಟ್ ಆದರೆ ಮತ್ತೆ ನನಗೆ ಹರ್ಟ್ ಆದರೆ ಅನ್ನೋ ಒಂದು ಭಯ, ಅಟ್ಯಾಚ್ ಆದರೆ ಕಷ್ಟ ಆಗುತ್ತೆ ಅನ್ನೋ ಒಂದು ಭಯ. ದೇ ಆರ್ ಎಕ್ಸಾಸ್ಟೆಡ್ ಅಂತಲೇ ಹೇಳ್ಬೋದು ಮೆಂಟಲಿ. ಅವರಿಗೆ ದ ಥಿಂಗ್ ಈಸ್, ಅವ್ರಿಗೆ ಜೀವನದಲ್ಲಿ ನೆಮ್ಮದಿ ಬೇಕು. ಐ ಆಮ್ ಶೋರ್ ಅವ್ರ ಪಾಸ್ಟ್ ಯಾವುದೋ ಒಂದು ಸಿಚುವೇಶನಿಂದ ಇನ್ನೂ ಹೀಲ್ ಆಗಿಲ್ಲ. ಅವರಿಗೆ ಈ ಒಂದು ಕನೆಕ್ಷನಲ್ಲೂ ಕೂಡ ಕ್ಲಾರಿಟಿ ಬೇಕು, ಅದು ಅವ್ರಿಗೆ ಸಿಗ್ತಾ ಇಲ್ಲ. ಆ್ಯಂಡ್ ಈ ಕನೆಕ್ಷನ್ನ ಒಂದು ಇಂಪಾರ್ಟೆಂಟ್ ಫೇಸ್ ಆಫ್ ದರ್ ಲೈಫ್ ಆ ಥರನೇ ನೋಡ್ತಾ ಇದ್ದಾರೆ. ಬಟ್ ರೀಸೆಂಟಾಗಿ ನಿಮ್ಮಿಬ್ಬರ ಮಧ್ಯೆ ಏನೋ ಆಗಿದೆ ಅಲ್ವಾ, ಅದೊಂಥರ ಅವರ ಒಂದು ಪಾಸ್ಟಲ್ಲಿ ಏನೋ ಆಗಿದ್ರ ಬಗ್ಗೆ ಟ್ರಿಗರ್ ಮಾಡಿಸಿದೆ. ಆ ಒಂದು ಕಾರಣಕ್ಕೆ ಅವ್ರು ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಸಿ, ಈ ಕನೆಕ್ಷನ್ನ ಕಂಪ್ಲೀಟಾಗಿ ಬಿಟ್ಟೋಗೋಣ ಆ ಥರ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಬಟ್ ಅ ಲಾಟ್ ಆಫ್ ಓವರ್ ಥಿಂಕಿಂಗ್, ಮೈಂಡಲ್ಲಿ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಅ ರೀಸನ್. ಏನೇನೋ ಅವರವರೇ ಯೋಚನೆ ಮಾಡ್ಕೊಂಡು ಕೂಡ ಕೂತಿದ್ದಾರೆ. ದಟ್ ಈಸ್ ಅ ರೀಸನ್ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ಡ್ಯಾಮ್ ಶೋರ್ ಇವರು ಪಾಸ್ಟಿಂದ ಏನೋ, ನೀವು ಬರೋದಕ್ಕೂ ಮುಂಚೆ ಏನೋ ಅವ್ರ ಲೈಫಲ್ಲಿ ಆಗಿದೆ, ಅದನ್ನ ತುಂಬ ಬ್ಯಾಗೇಜಸ್ ಕ್ಯಾರಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಕರೆಂಟ್ ಸಿಚುವೇಶನಲ್ಲಿ ಏನಾಗ್ತಾ ಇದೆ ಅಂದರೆ, ಒಂಥರ ಟ್ರಿಗರ್ ಆಗ್ತಾ ಇದೆ ಪಾಸ್ಟ್ ಸಿಚುವೇಶನ್. ದಟ್ ಈಸ್ ದ ರೀಸನ್. ಇವಾಗ ಯಾರೋ ಏನೋ ಮುಂಚೆ ಹರ್ಟ್ ಮಾಡಿರ್ತಾರೆ, ಯಾರೋ ಏನೋ ಮುಂಚೆ ಇದೇ ಥರ ಅವ್ರು ಟ್ರಸ್ಟ್ ಮಾಡಿದಾಗ ಏನೋ ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ದೂರ ಹೋಗ್ತಾರೆ, ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಸೊ ಒನ್ ಥಿಂಗ್ ಈಸ್, ಯಾಕೆ ಇವ್ರು ಇದನ್ನ ನಿಮಗೆ ಹೇಳ್ತಾ ಇಲ್ಲ ಅಂತ ಬಂದರೆ, ಐ ಆಮ್ ಗೆಟಿಂಗ್ ಪೇಜ್ ಆಫ್ ಕಪ್ಸ್ ಆ್ಯಂಡ್ ದಿಸ್ ಇಸ್ ಬ್ಯೂಟಿಫುಲ್ ವಲ್ನರಬಲ್ ಟ್ವಿಸ್ಟ್ ಅನ್ಬೋದು. ಇಟ್ಸ್ ನಾಟ್ ದಟ್ ಅವ್ರಿಗೆ ನಿಮ್ಮ ಕಂಡ್ರೆ ಇಷ್ಟನೇ ಇಲ್ಲ ಅಂತ ಅಲ್ಲ, ದೇ ಫೀಲಿಂಗ್ ಇನ್ಕ್ರೆಡಿಬ್ಲಿ ಎಮೋಷ್ನಲ್. ಅಂದರೆ ಆಲ್ಮೋಸ್ಟ್ ಚೈಲ್ಡ್ ಲೈಕ್ ಫೀಲ್ ಬರ್ತಾ ಇದೆ ನಿಮ್ಮ ಸುತ್ತಮುತ್ತ. ಡೆಫಿನೆಟ್ಲಿ ಅವರಿಗೆ ಒಂದು ಸಾರಿ ಕೇಳಬೇಕು ಅಂತ ಇದೆ, ಅಪಾಲಜಿ ಮಾಡಬೇಕು ಅಂತ ಇದೆ, ನಿಮಗೊಂದು ಸ್ವೀಟ್ ಮೆಸೇಜ್ ಕಳಿಸ್ಬೇಕು ಅಂತ ಇದೆ. ಹವೆವರ್ ಅವ್ರಿಗೆ ಒಂಥರ ಅವರೊಂಥರ ಫೂಲಾಗಿ ಕಾಣ್ಬಿಡ್ತಾರ ನಿಮ್ಮ ಮುಂದೆ, ಫನ್ನಿ ಆಗಿ ತಗೋಬಿಡ್ತೀರ ನೀವು ಅವರ ಒಂದು ಪಾಸ್ಟ್ ಟ್ರಾಮನ, ಈ ಥರ ಕೂಡ ಇದೆ ಅವ್ರಿಗೆ. ಆ್ಯಂಡ್ ಅದೇನೋ ಸರಿಯಲ್ಲ ನಿಮ್ಮ ಜೊತೆ ಹೇಳ್ಕೊಳ್ಳೋದು ಅಂತ ಕೂಡ ಫೀಲ್ ಆಗ್ತಾ ಇದೆ. ಐ ಥಿಂಕ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ವೆರಿ ಸೆನ್ಸಿಟಿವ್ ಪರ್ಸನ್. ನಿಮ್ಮ ಮೇಲೆ ಆ ಟೆಂಡರ್ ಫೀಲಿಂಗ್ಸ್ ಇದೆ, ಸ್ಟಾರ್ಟಿಂಗ್ ಫೀಲಿಂಗ್ಸ್ ಇದೆಯಲ್ಲ ಆ ಥರ. ಬಟ್ ನಿಜ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಹೆಂಗೆ ಅದನ್ನ ಹೇಳ್ಕೊಳ್ಳೋದು ಅಂತ.
ಆ ಕಾರಣದಿಂದ ಅವ್ರು ನಿಮಗೇನು ಹೇಳ್ದೇ ಸೈಲೆಂಟ್ ಆಗ್ತಾ ಇದ್ದಾರೆ. ಆ್ಯಂಡ್ ಎಸ್, ಇದನ್ನ ಹೇಳ್ಕೊಬಿಟ್ರೆ ನೀವು ಅವ್ರನ್ನ ಜಡ್ಜ್ ಮಾಡಿಬಿಟ್ರೆ ದೇ ಹ್ಯಾವ್ ದಿಸ್ ಫಿಯರ್ ಆಫ್ ರಿಜೆಕ್ಷನ್ ಆಲ್ಸೋ ಎಟ್ ದ ಸೇಮ್ ಟೈಮ್. ಆ್ಯಂಡ್ ಯಾ, ಲಾಸ್ಟ್ ಕಾರ್ಡ್ ಏನಿದೆ, 3 ಆಫ್ ಸ್ವಾರ್ಡ್ಸ್. ನೆಕ್ಸ್ಟ್ ಆ್ಯಕ್ಷನ್ ಅಂತ ಬಂದರೆ, ಸಿ 3 ಆಫ್ ಸ್ವಾರ್ಡ್ಸ್ ಏನಿದೆ, ಯಾವ ಒಂದು ವಿಚಾರನ ಅವ್ರು ಇವಾಗ ಎಮೋಷ್ನಲಿ ರಿಲೀಸ್ ಮಾಡಬೇಕಾಗಿದೆ, ಯಾವ ಒಂದು ನೆಗೆಟಿವ್ ಥಾಟ್ಸ್ನ ರಿಲೀಸ್ ಮಾಡಬೇಕಾಗಿದೆ, ಯಾವ ಥಾಟ್ಸ್ ಅವರು ರಿಲೀಸ್ ಮಾಡಬೇಕಾಗಿದೆ ಫ್ರಮ್ ದರ್ ಪಾಸ್ಟ್, ಅದನ್ನ ರಿಲೀಸ್ ಮಾಡೋದು ನೋಡ್ತಾ ಇದ್ದೀನಿ. ಫೈನಲಿ ಆ ಒಂದು ಸೈಲೆನ್ಸ್ನ ಬ್ರೇಕ್ ಮಾಡೋದು ನೋಡ್ತಾ ಇದ್ದೀನಿ. ಬಿಕಾಸ್ ಅವ್ರು ಪ್ರಿಟೆಂಡ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಅವಾಯ್ಡ್ ಮಾಡೋ ಥರ, ಬಟ್ ನ್ಯಾಚುರಲಿ ದೇ ಆರ್ ನಾಟ್ ಲೈಕ್ ದಿಸ್ ಕೈಂಡ್ ಆಫ್ ಪರ್ಸನ್. ಅವ್ರು ಎಷ್ಟು ದಿನ ಆ ಥರ ಆ್ಯಕ್ಟ್ ಮಾಡೋದಕ್ಕಾಗತ್ತೆ ಅಲ್ವಾ? ಸೊ ಯಾ, ಅವರು ಒನ್ ಮೂಮೆಂಟ್ ಬರ್ಸ್ಟ್ ಔಟ್ ಆಗ್ತಾರೆ. ಒನ್ ಮೂಮೆಂಟ್ ಅವ್ರ ಮುಂದೆ ಬಂದುಬಿಟ್ಟು ಅವರೊಂದು ಹಾರ್ಟ್ ಬ್ರೇಕ್ ಆಗಿರೋ ಸಿಚುವೇಶನ್ ಬಗ್ಗೆ ನಿಮಗೆ ಹೇಳ್ಕೊಳ್ಳೋದು, ಅವ್ರ ಹೆಡ್ಡಲ್ಲಿ ಏನೆಲ್ಲ ಯೋಚನೆಗಳು ಓಡ್ತಾ ಇದೆ ಅದನ್ನ ನಿಮ್ಮ ಜೊತೆ ಹೇಳ್ಕೊಳ್ಳೋದು, ಯಾ, ಒಂದು ರಾ ಡೀಪ್ ಆನೆಸ್ಟ್ ಕಾನ್ವರ್ಸೇಷನ್ ಆಗುತ್ತೆ ನಿಮ್ಮ ಜೊತೆ. ಆ್ಯಂಡ್ ಎಸ್, ಎಲ್ಲ ಹೇಳ್ಕೊತಾರೆ ನೀನು ಅವ್ರಿಗೆ ಹರ್ಟ್ ಮಾಡ್ತಾ ಇದೆ. ಆ್ಯಂಡ್ ದಟ್ ಈಸ್ ದ ಮೂಮೆಂಟ್ ನಿಮ್ಮಿಬ್ಬರ ಮಧ್ಯೆ ಆ ಒಂದು ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಸಿ, ದಿಸ್ ಈಸ್ ಪೇಯ್ನ್ಫುಲ್, ಬಟ್ ನಿಮ್ಮ ಜೊತೆ ಹೇಳ್ಕೊಳ್ಳೋದ್ರಿಂದ ಅವ್ರಿಗೂ ಕೂಡ ಹೀಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಬ್ರಿಗೂ ಕೂಡ ಒಂದು ಗೆಸ್ಸಿಂಗ್ ಸಿಚುವೇಶನ್ದ ಹೊರಗೆ ಕರ್ಕೊಂಬರುತ್ತೆ. ಓಕೆ, ಆ್ಯಂಡ್ ಇಟ್ಸ್ ಮೋರ್ ಲೈಕ್ ಇವಾಗ ಒಂದು ವಾಲಲ್ಲಿ ಏನೋ ಒಂದು ಕ್ರ್ಯಾಕ್ ಆಗಿರುತ್ತಲ್ವ, ಅದನ್ನು ಇಬ್ಬರು ಸರಿ ಮಾಡೋದು ನೋಡ್ತಾ ಇದ್ದೀನಿ, ಆ ಥರ ಒಂದು ಎನರ್ಜಿ. ಸಿ, ನಿಮ್ಮ ಪರ್ಸನ್ ಏನಿದ್ದಾರೆ ಒಂದು ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಓಕೆ, ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ, ತುಂಬ ಅಳ್ತಾ ಇದ್ದಾರೆ ಕೂಡ ಅಟ್ ದ ಸೇಮ್ ಟೈಮ್. ಅವ್ರಿಗೊಂಥರ ಭಯ ನಿಮ್ಮ ಜೊತೆ ತೋರಿಸ್ಕೊಳ್ಳೋದಕ್ಕೆ, ಅವರ ಒಂದು ಪಾಸ್ಟ್ ಬಗ್ಗೆ ಆಗಿರ್ಬೋದು, ಅವ್ರಿಗೆ ಭಯ ನಿಮಗೆ ಆ ಕೇರಿಂಗ್ನೆಸ್ ತೋರಿಸೋದಕ್ಕೆ ಕೂಡ. ದಿಸ್ ಈಸ್ ನಾಟ್ ಎಂಡ್ ನಿಮ್ಮಿಬ್ಬರ ಮಧ್ಯ, ಬಟ್ ಒಂದು ಪೇಯ್ನ್ಫುಲ್ ಪಿಟ್ಟಲ್ಲಿದ್ದಾರೆ ಅಂತಲೇ ನೋಡ್ತಾ ಇದ್ದೀನಿ. ವೆರಿ ಶೋರ್ ನಿಮ್ಮಿಬ್ಬರ ಮಧ್ಯ ಸೈಲೆನ್ಸ್ ಬ್ರೇಕ್ ಆಗುತ್ತೆ, ಸತ್ಯ ಹೊರಗೆ ಬರುತ್ತೆ, ಆ್ಯಂಡ್ ಹೀಲಿಂಗ್ ವಿಲ್ ಬಿಗಿನ್. ಪ್ರೋಸೆಸ್ನ ಟ್ರಸ್ಟ್ ಮಾಡಿ. ಓಕೆ, ಎಸ್, ದಟ್ ಈಸ್ ದ ಮೆಸೇಜ್ ಗೈಸ್. ಐ ಹೋಪ್ ನಿಮಗೆ ಮೆಸೇಜ್ ರೆಸನೇಟ್ ಆಗಿದೆ, ರಿಲೇಟ್ ಆಗ್ತಾ ಇದೆ ಅಂತ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಈ ಒಂದು ರೀಡಿಂಗ್ ರೆಸನೇಟ್ ಆಯಿತು ವಿತ್ ಯೋರ್ ಸೋಲ್ ಆ್ಯಂಡ್ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅಂದರೆ ಟೈಪ್ 1199 ಕಾಮೆಂಟ್ ಸೆಕ್ಷನಲ್ಲಿ ಇದನ್ನು ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್ ಟು ಜಾಯಿನ್ ಅವರ್ ಬ್ಯೂಟಿಫುಲ್ ಸೋಲ್ ಫ್ಯಾಮಿಲಿ, ಸೊ ದಟ್ ನೀವು ನೆಕ್ಸ್ಟ್ ಮೆಸೇಜಸ್ನ ಮಿಸ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ನೀವು ಕೂಡ ಒಂದು ಹೈಲಿ ಸ್ಪೆಸಿಫಿಕ್ ಕಾಂಪ್ಲಿಕೇಟೆಡ್ ಸಿಚುವೇಶನ್ ಫೇಸ್ ಮಾಡ್ತಾ ಇದ್ದೀರಾ, ಅದಕ್ಕೆ ಎಕ್ಸಾಕ್ಟ್ ಆನ್ಸರ್ಸ್ ಬೇಕು ಅಂದರೆ ನೀವು ಡಿ ಎಮ್ ಮಾಡ್ಬೋದು ಫಾರ್ ಪ್ರೈವೇಟ್ ಪರ್ಸ್ನಲ್ ರೀಡಿಂಗ್. ನಂಬರ್ ಡಿಸ್ಪ್ಲೇ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓಕೆ, ಸೊ ಎಸ್ ಗೈಸ್, ದ್ಯಾಟ್ ವಾಸ್ ದ ಮೆಸೇಜ್. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ರೈಟ್, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಲೋ ಪೈಲ್ ಟು ಯರ್ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಗ್ರೂಪ್ ಚೂಸ್ ಮಾಡ್ಕೊಂಡಿದ್ದೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಏನಿದೆ ನಿಮ್ಮಿಬ್ಬರು ಮಧ್ಯ. ಈ ಒಂದು ಗ್ರೂಪ್ಗೆ ಯಾವ ಸಿಚುವೇಶನ್ನ ಡೀಲ್ ಮಾಡ್ತಾ ಇದ್ದೀರಾ ಈ ಪರ್ಸನ್ನಿಂದ, ಆ್ಯಂಡ್ ಏನಾಗ್ತಾಯಿದೆ ಎವ್ರಿಥಿಂಗ್. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆಲ್ರೆಡಿ ಫಸ್ಟ್ ಕಾರ್ಡ್ ಬಂದಿದೆ, 8 ಆಫ್ ಪೆಂಟಕಲ್ಸ್. ಸೊ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತದೆ ಮೇರೆಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೆಕೆಂಡ್ ಕಾರ್ಡ್ ಇಸ್ ಕಿಂಗ್ ಆಫ್ ವಾಂಡ್ಸ್, ಥರ್ಡ್ ಬಂದುಬಿಟ್ಟು 7 ಆಫ್ ಪೆಂಟಕಲ್ಸ್, ಫೋರ್ತ್ ಈಸ್ 5 ಆಫ್ ಸ್ವಾರ್ಡ್ಸ್. ಸೊ ವೆರಿ ಮಚ್ ಶೋರ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. 1 ಮಿನಿಟ್ ವೆರಿ ಮಚ್ ಪ್ಯಾಷನೇಟ್ ಸೋಲ್ ಲೆವೆಲಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ವೆರಿ ನೆಕ್ಸ್ಟ್ ಮೂಮೆಂಟ್ ಕ್ವೈಟ್ ಆಗ್ತಾ ಇದ್ದಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದೇನಾಗ್ತಾ ಇದೆ,
ನಿಮ್ಮ ಮೈಂಡಲ್ಲಿ ಒಂದು ಫೀಲಿಂಗ್ ಬರ್ತಾ ಇದೆ, ಕಾನ್ಸ್ಟೆಂಟ್ಲಿ ಗೆಸ್ ಮಾಡ್ತಾ ಇದ್ದೀರಾ ಏನಾಗ್ತಾ ಇದೆ ಕನೆಕ್ಷನಲ್ಲಿ, ಈ ಥರ ಒಂದು ಫೀಲಿಂಗ್. ಸೊ ಇವತ್ತು ನೋಡೋಣ ಅದ್ರ ಬಗ್ಗೆ ಒಂದು ಡೀಟೇಲ್ಸ್ ಕೊಡೋಣ. ಯಾಕೆ ಈ ಒಂದು ಬಿಹೇವಿಯರ್ ಮೇಂಟೈನ್ ಮಾಡ್ತಾ ಇದ್ದಾರೆ, ವಾಟ್ ಈಸ್ ಹ್ಯಾಪನಿಂಗ್ ಅವರ ಒಂದು ವರ್ಲ್ಡಲ್ಲಿ ಅಂತ. ಓಕೆ, 8 ಆಫ್ ಪೆಂಟಕಲ್ಸ್ ಏನಿದೆ, ಅವರ ಒಂದು ಲೈಫ್ನ ನೀವು ನೋಡಿದ್ರೆ ಅವ್ರು ಯಾವ ಥರ ಒಂದು ಇಮೇಜ್ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಓಕೆ ಅವ್ರು ತುಂಬ ವರ್ಕ್ ಮೇಲೆ ಫೋಕಸ್ಡ್ ಆಗಿದ್ದಾರೆ, ಅವರ ಒಂದು ಡೈಲಿ ರೂಟೀನ್ಸ್ ಮೇಲೆ ಫೋಕಸ್ ಆಗಿದ್ದಾರೆ, ಅವರ ಒಂದು ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅದ್ರ ಮೇಲೆ ಫೋಕಸ್ ಆಗಿದ್ದಾರೆ, ಆ ಥರ ಅವ್ರು ತೋರಿಸ್ಕೊಡ್ತಾ ಇದ್ದಾರೆ. ಅಂದರೆ ಹೆಂಗೆ ಅಂದರೆ ದೇ ವಾಂಟ್ ಯು ಟು ಬಿಲೀವ್, ಅಂದರೆ ಅವ್ರ ಜೊತೆ ಟೈಮ್ ಇಲ್ಲ, ಇದಕ್ಕೆಲ್ಲ ಟೈಮ್ ಇಲ್ಲ, ಎಮೋಷ್ನಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಇಲ್ಲ, ಈ ಥರ ಒಂದು ಇಮೇಜ್ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಟ್ಸ್ ಅ ಮಾಸ್ಕ್. ಓಕೆ, ಅದು ರಿಯಾಲಿಟಿಲಿ ಆ ಥರ ಅಲ್ಲ, ನಿಮ್ಮ ಮುಂದೆ ಆ ಥರ ತೋರಿಸ್ತಾ ಇರೋದು. ಯಾವಾಗ ಅವರು ಸೈಲೆಂಟ್ ಆಗ್ತಾರೆ, ಯಾವಾಗ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರು ಈ ಥರ ಇರಲ್ಲ. ನಿಮಗೆ ತೋರಿಸ್ತಾರಲ್ವ, ಲೈಕ್ ಟೂ ಬ್ಯುಸಿ, ಅವರ ಒಂದು ಲೈಫ್ನ ಬಿಲ್ಡ್ ಮಾಡೋ ಥರ ಫೋಕಸ್ಡ್ ಆಗಿದ್ದಾರೆ, ಆ ಥರ ಇರಲ್ಲ. ಇಟ್ಸ್ ಮೋರ್ ಲೈಕ್ ಅವ್ರ ಸುತ್ತ ಒಂದು ಶೀಲ್ಡ್ ಹಾಕ್ಕೊಂಡಿದ್ದಾರೆ ಅಷ್ಟೇ. ಆ್ಯಂಡ್ ಹೆಂಗಾಗ್ತಿದೆ ಅಂದರೆ ನಿಮಗೆ ಡಿಫಿಕಲ್ಟ್ ಕೂಡ ಫೀಲ್ ಆಗ್ತಾ ಇದೆ ಅವ್ರ ಜೊತೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಬಿಕಾಸ್ ಇವಾಗ ಒಬ್ಬರು ಕರಿಯರ್ ಮೇಲೆ ಫೋಕಸ್ಡ್ ಆಗಿದ್ದಾರೆ, ಅವರ ಫ್ಯೂಚರ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಅವ್ರನ್ನ ಜಾಸ್ತಿ ಅವ್ರ ಜೊತೆ ಏನೂ ಮಾತಾಡೋಕ್ಕೂ ಆಗಲ್ಲ, ಡಿಸ್ಕ್ರೈಬ್ ಮಾಡೋದಕ್ಕೂ ಆಗಲ್ಲ. ಬಟ್ ಅವರ ಒಂದು ಟೆಕ್ನಿಕ್ ಅಷ್ಟೇ, ಡಿಸ್ಟ್ರ್ಯಾಕ್ಟ್ ಆಗಿದ್ದಾರೆ ಅನ್ನೋ ಒಂದು ಟೆಕ್ನಿಕ್ ಅಷ್ಟೇ. ಪ್ರಾಬ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರ, ತುಂಬ ವರ್ಕ್ ರಿಲೇಟೆಡ್ ಎಲ್ಲ ಅಪ್ಲೋಡ್ ಮಾಡೋದು. ಅವ್ರು ಈ ಥರ ಯಾಕೆ ಬಿಹೇವ್ ಮಾಡ್ತಾ ಇದ್ದಾರೆ ಅಂದರೆ, ಸೊ ದಟ್ ಆ ಒಂದು ಎಮೋಷ್ನಲ್ ಕನೆಕ್ಷನ್ನ ಫೇಸ್ ಮಾಡೋದು ನನಗಿಷ್ಟ ಇಲ್ಲ ಅಂತ ತೋರಿಸೋದಕ್ಕೆ. ಓಕೆ, ಬಟ್ ಲೆಟ್ಸ್ ಸಿ, ಬಟ್ ಡೀಪ್ ಇನ್ಸೈಡ್ ಏನಾಗ್ತಾ ಇದೆ, ಅವ್ರಿಗೇನು ನಿಮ್ಮ ಬಗ್ಗೆ ಥಾಟ್ಸ್ ಇದೆ ಅಂತ. ದೇ ಆರ್ ಫೈಟಿಂಗ್ ಇನ್ಸೈಡ್. ಅಟ್ರಾಕ್ಷನ್ ಇದೆ ನಿಮ್ಮ ಮೇಲೆ, ಇಲ್ಲ ಅಂತ ಅಲ್ಲ. ನೋ ಡೌಟ್ ಡೀಪ್ ಇನ್ಸೈಡ್ ಈ ಪರ್ಸನ್ ಹೈಲಿ ಅಟ್ರಾಕ್ಟೆಡ್ ಆಗಿದ್ದಾರೆ. ಯಾವಾಗ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಲೈಕ್ ಬ್ಲಡ್ ಎಲ್ಲ ಲೈಕ್ ಬಿಸಿ ಬಿಸಿ ಆಗೋದು, ಆ ಥರ ಫೀಲ್ ಆಗುತ್ತೆ ಅವ್ರಿಗೆ. ಆ್ಯಂಡ್ ಈವನ್ ದೇ ವಾಂಟ್ ಟು ಕ್ಯಾಪ್ಚರ್ ಯುವರ್ ಅಟೆನ್ಷನ್. ನಿಮ್ಮ ಅಟೆನ್ಷನ್ ಕೂಡ ಅವ್ರಿಗೆ ಬೇಕು. ನೀವು ಕೂಡ ಟ್ರೈ ಮಾಡಬೇಕು ಈ ಕನೆಕ್ಷನ್ಗೋಸ್ಕರ, ನೀವು ಕೂಡ ಟ್ರೈ ಮಾಡಬೇಕು ಆ ಪರ್ಸನ್ ನಿಮಗೆ ಕ್ಲೋಸ್ ಆಗೋದಕ್ಕೆ, ಏನೋ ಆ ಥರ ಆಸೆಗಳು ಕೂಡ ಇದೆ. ಒಂಥರ ಟಗ್ ಆಫ್ ವಾರ್ ಪೊಸಿಷನ್ ಅನ್ಬೋದು. ದ ಥಿಂಗ್ ಈಸ್, ಅವರಿಗೆ ಆ್ಯಕ್ಷನ್ ತಗೋಬೇಕು, ಬೋಲ್ಡಾಗಿ ಬಿಹೇವ್ ಮಾಡಬೇಕು, ಬಟ್ ಅವರಿಗೆ ಭಯ ಈ ಒಂದು ಪ್ಯಾಷನೇಟ್ ಸೈಡ್ನ ಮುಂದೆ ಇಟ್ಕೊಂಡ್ರೆ ಅವರ ಒಂದು ಲೈಫ್ ಕಂಟ್ರೋಲ್ ತಪ್ಪುತ್ತೆ. ಇವಾಗ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಫ್ಯೂಚರ್ ಬಗ್ಗೆ, ಕರಿಯರ್ ಬಗ್ಗೆ, ಅದರದ್ದು ಸ್ಟ್ರಕ್ಚರ್ ಹೋಗಿಬಿಡುತ್ತೆ ಅನ್ನೋ ಒಂದು ಭಯ, ಅವರ ರೂಟೀನ್ ಮಿಸ್ ಆಗುತ್ತೆ ಅನ್ನೋ ಒಂದು ಭಯ, ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಭಯ. ಕಾನ್ಸ್ಟೆಂಟ್ಲಿ ಒಳಗಡೆ ಫೈಟ್ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಹಿಂದೆ ಹೋಗಬೇಕು, ನಿಮಗೋಸ್ಕರ ಫೈಟ್ ಮಾಡಬೇಕಂದ್ರೆ ಅವರ ಒಂದು ಪರ್ಸ್ನಲ್ ಗೋಲ್ಸ್ನ ಬಿಡಬೇಕಾಗಿ ಬರುತ್ತೆ. ಆ್ಯಂಡ್ ದೇ ಆರ್ ಬೀಯಿಂಗ್ ಸ್ಟಬರ್ನ್. ದಟ್ ಈಸ್ ಎ ರೀಸನ್ ಒಂಥರ ಫೋಕಸ್ಡ್ ಆಗಿ ಅವರ ಒಂದು ಕಿಂಗ್ಡಮ್ ಬಿಲ್ಡ್ ಮಾಡೋ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಬಟ್ ದ ಥಿಂಗ್ ಈಸ್, ಆ್ಯಕ್ಚುಯಲ್ ಟ್ರುತ್ ಏನು ಅಂತ ನೋಡಿದ್ರೆ 7 ಆಫ್ ಪೆಂಟಕಲ್ಸ್ ಬರುತ್ತೆ. ನಿಮ್ಮನ್ನು ಅವ್ರು ಏನೋ ಒಂದು ಕ್ಯಾಶುವಲ್ ಕನೆಕ್ಷನ್ ಆಗಿ ತಗೊತಾ ಇಲ್ಲ. ದೇ ನೋ ದೇರ್ ಈಸ್ ದಿಸ್ ಲಾಂಗ್ ಟರ್ಮ್ ಕನೆಕ್ಷನ್, ಆ್ಯಂಡ್ ನೀವು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ನಿಮಗೆ ಪ್ರಾಮಿಸ್ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಯಾವುದೋ ಒಂದು ಕ್ಯಾಶುವಲ್ ಫ್ಲಿಂಗ್ ಆಗಿರ್ಬೋದು, ಟೆಂಪ್ರರಿ ಡಿಸ್ಟ್ರಾಕ್ಷನ್ ಆಗಿರ್ಬೋದು, ಆ ಥರ ನಿಮ್ಮನ್ನ ಟ್ರೀಟ್ ಮಾಡ್ತಾ ಇಲ್ಲ. ಯಾವಾಗೆಲ್ಲ ಅವ್ರು ಒಬ್ಬರೇ ಇರ್ತಾರೆ, ದೇ ಜಸ್ಟ್ ರಿಮೆಂಬರ್ ನಿಮ್ಮಿಬ್ಬರು ಮಧ್ಯೆ ಪಾಸ್ಟಲ್ಲಾದ ಮೂಮೆಂಟ್ಸ್ ಬಗ್ಗೆ, ದೇ ರಿಮೆಂಬರ್ ಇಟ್. ಅವ್ರಿಗೆ ಗೊತ್ತು ನಿಮ್ಮಿಬ್ಬರು ಬಾಂಡಿಂಗ್ ಸ್ಟ್ರಾಂಗ್ ಆಗಿದೆ ಅಂತ.
ಆ್ಯಂಡ್ ಡೀಪ್ ಡೌನ್ ಕನೆಕ್ಷನ್ ಫ್ಯೂಚರ್ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ ಅವರು. ಅವ್ರಿಗೆ ಹೆಂಗೆ ಅಂತ ಅಂದರೆ, ಅವ್ರು ನಿಮೀಗ ಕಮಿಟ್ಮೆಂಟ್ ಮತ್ತೆ ಕೊಟ್ಟರೆ ಅಥವಾ ಕಮಿಟ್ಮೆಂಟ್ ಕೊಟ್ಟರೆ ಅವ್ರಿಗೆ ಗೊತ್ತಿದೆ ಲಾಂಗ್ ಟರ್ಮ್ ನೀವು ಅದನ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಅಂತ. ಇಟ್ಸ್ ಮೋರ್ ಲೈಕ್ ಅವ್ರದಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂರ್ತಾ ಇದ್ದಾರೆ, ಫಿಗರ್ ಔಟ್ ಮಾಡ್ತಾ ಇದ್ದಾರೆ ಈ ಕನೆಕ್ಷನ್ ಬಗ್ಗೆ. ಬಟ್ ಅವರಿಗೆಲ್ಲೋ ಒಂದು ಭಯ, ರಾಂಗ್ ಡಿಸಿಷನ್ ತಗೋಬಿಟ್ರೆ ಇಲ್ಲಿವರೆಗೂ ನನ್ನ ಪರ್ಸ್ನಲ್ ಗೋಲ್ ಏನಿದೆ ಅದೆಲ್ಲ ಮಿಸ್ ಆಗುತ್ತೆ, ಲಾಂಗ್ ಟರ್ಮ್ಸ್ ಪ್ಲ್ಯಾನ್ಸ್ ಏನಿದೆ ಅದೆಲ್ಲ ಮಿಸ್ ಆಗುತ್ತೆ, ಆ ಥರ ಒಂದು ಭಯ ಕೂಡ ಇದೆ. ಎಟ್ ದ ಸೇಮ್ ಟೈಮ್ ಫಾರ್ ಸಮ್ ರೀಸನ್ ದಿಸ್ ಪರ್ಸನ್ ಬಂದ್ಬಿಟ್ಟು ಕರಿಯರ್ ಓರಿಯೆಂಟೆಡ್, ಅ ಬಿಟ್ ಆಫ್ ಗೋಲ್ ಓರಿಯೆಂಟೆಡ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಫಿನಾನ್ಷಿಯಲ್ ಪ್ಲ್ಯಾನ್ಸ್ ತುಂಬ ಇದೆ. ಅದೇನೋ ಒಂಥರ ಭಯ ಈ ಪರ್ಸನ್ಗೆ, ಅದೆಲ್ಲ ಬಿದ್ದೋಗ್ಬಿಡುತ್ತೇನೋ ಅನ್ನೋ ಒಂದು ಭಯ. ನೆಕ್ಸ್ಟ್ ಮೂವ್ ಅಂತ ಬಂದರೆ, ಕ್ಲೈಮ್ಯಾಕ್ಸ್ ಆಫ್ ದಿಸ್ ರೀಡಿಂಗ್ ಅಂತ ಬಂದರೆ, ಈ ಒಂದು ಪ್ರೆಷರ್ ಏನಿದೆ, ಈ ಒಂದು ಓವರ್ ಥಿಂಕಿಂಗ್ ಸಿಚುವೇಶನ್ ಏನಿದೆ, ಇದಕ್ಕೊಂದು ಬ್ರೇಕಿಂಗ್ ಪಾಯಿಂಟ್ ಬರುತ್ತೆ. ಐ ಡೋಂಟ್ ನೋ ವೈ ನಿಮ್ಮ ಜೊತೆ ಕನೆಕ್ಟ್ ಆದರೆ ಅವರ ಪರ್ಸ್ನಲ್ ಗೋಲ್ಸ್ ಮಿಸ್ ಆಗುತ್ತೆ ಅಂತ ಅವರಿಗೆ ಫೀಲ್ ಆಗ್ತಾ ಇದೆ. ಐ ಡೋಂಟ್ ನೋ ವೈ, ಬಟ್ ಒಂದು ರಾ ಮೂಮೆಂಟ್ ನಿಮ್ಮಿಬ್ಬರ ಮಧ್ಯೆ ಆಗುತ್ತೆ. ಅದು ಜಗಳ ಆಗಿರ್ಬೋದು, ಒಂದು ನೀವು ನಿಮ್ಮ ಪಾಯಿಂಟ್ಸ್ನ ರೈಸ್ ಮಾಡೋದು, ಆ ಪರ್ಸನ್ ಅವ್ರ ಪಾಯಿಂಟ್ಸ್ನ ರೈಸ್ ಮಾಡೋದು, ಈ ಥರ ಎಲ್ಲ ಆಗುತ್ತೆ. ಅವ್ರಿಗೆ ವೆರಿ ಸೂನ್ ಅವರು ರಿಯಲೈಸ್ ಮಾಡ್ಕೊತಾರೆ ಈ ಒಂದು ಹಾಟ್ ಆ್ಯಂಡ್ ಕೋಲ್ಡ್ ಬಿಹೇವಿಯರ್ ನಿಮ್ಮ ಜೊತೆ ಏನು ತೋರಿಸ್ತಾ ಇದ್ದಾರಲ್ವಾ, ಅದರಿಂದ ಅವ್ರು ತುಂಬ ಕಳ್ಕೊತಾ ಇದ್ದಾರೆ ಅಂತ ಕೂಡ ರಿಯಲೈಸ್ ಆಗುತ್ತೆ ಅವರಿಗೆ. ಸೊ ದಟ್ ಈಸ್ ವೆನ್ ಅವರು ಸ್ಟೆಪ್ ಫಾರ್ವರ್ಡ್ ಆಗ್ತಾರೆ, ಒಂದು ಡಿಫೆನ್ಸಿವ್ ಜಗಳ ಮಾಡೋ ರೀತಿಲಿ ಬರ್ತಾರೆ. ಇಟ್ಸ್ ಲೈಕ್ ಅವ್ರಿಗೆ ಅವರ ಒಂದು ಪಾಯಿಂಟ್ಸ್ ವಿನ್ ಆಗಬೇಕು, ಅವರಿಗೊಂದು ಅವರ ಈಗೋನೇ ವಿನ್ ಆಗಬೇಕು, ಅವರು ನಿಮ್ಮ ಮುಂದೆ ಲೂಸರ್ ಥರ ಬಿಹೇವ್ ಮಾಡಬಾರ್ದು, ಆ ಥರ ಒಂದು ಥಾಟ್ ಇದೆ ಅವರಿಗೆ. ನೀವಿಬ್ಬರು ಮಾತಾಡ್ತೀರಾ, ತುಂಬ ಮೆಂಟಲ್ ಗೇಮ್ಸ್ ಆಗುತ್ತೆ ನಿಮ್ಮಿಬ್ಬರ ಮಧ್ಯ, ಫೈನಲಿ ಅದು ಡ್ರಾಪ್ ಡೌನ್ ಕೂಡ ಆಗುತ್ತೆ. ಬಟ್ ಜಗಳ ಮಾಡೋ ರೀತಿಲಾದ್ರೂ ಈ ಪರ್ಸನ್ನ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ. ಓಕೆ, ಸೊ ಗ್ರೂಪ್ 2 ಏನಿದ್ದೀರಾ, ಈ ಒಂದು ಪರ್ಸನ್ ಅವರ ಬ್ಯುಸಿ ಲೈಫ್ ಏನಿದೆ ಅದನ್ನ ಒಂದು ಎಕ್ಸ್ಕ್ಯೂಸ್ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಈ ಕನೆಕ್ಷನ್ನ ಅವಾಯ್ಡ್ ಮಾಡೋದಕ್ಕೆ. ಓಕೆ, ಬಟ್ ಡೀಪ್ ಡೌನ್ ಅವರ ಒಂದು ಪರ್ಸ್ನಲ್ ಗೋಲ್ಸ್ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ಓಕೆ, ಎಲ್ಲೋ ಒಂದು ಕಡೆ ಅವ್ರಿಗೆ ಅವರ ಪ್ರೈಡ್, ಅವರ ಒಂದು ಈಗೋ, ನಾನೇ ಸ್ವಲ್ಪ ಜಾಸ್ತಿ ಇರಬೇಕು ಲೈಫಲ್ಲಿ, ಆ ಥರ ಎಲ್ಲ ಪ್ರೈಡ್ ಇದೆ ಇವರಿಗಿಲ್ಲ ಅಂತ ಅಲ್ಲ. ಬಟ್ ಅವ್ರಿಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಅಂತೂ ಇದೆ, ನೋ ಡೌಟ್ ಇನ್ ದ್ಯಾಟ್. ಬಟ್ ಅವ್ರಿಗೆ ಗೊತ್ತಿದೆ ಈ ಕನೆಕ್ಷನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪರ್ಮನೆಂಟ್ ನೀವು ಇರ್ತೀರಾ, ಲಾಂಗ್ ಟರ್ಮ್ವರೆಗೂ ಪ್ರಾಮಿಸ್ ಕೊಡ್ತೀರಾ ಅಂತ. ಈ ಹಾಟ್ ಆ್ಯಂಡ್ ಕೋಲ್ಡ್ ಬಿಹೇವಿಯರ್ ಏನಿದೆ, ಅವರು ಒಂಥರ ಡಿಫೆನ್ಸ್, ಅವ್ರನ್ನವರು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಆಡ್ತಿರೋ ರೀತಿ ಇದು. ಈ ಸೈಲೆನ್ಸ್ ವೆರಿ ಸೂನ್ ಬ್ರೇಕ್ ಆಗುತ್ತೆ. ಅವರ ಒಂದು ಮೈಂಡ್ ಗೇಮ್ ಏನಾಗ್ತಾ ಇದೆ ಅದನ್ನ ಅವರು ಕೆಳಗೆ ಡ್ರಾಪ್ ಡೌನ್ ಮಾಡಬೇಕಾಗತ್ತೆ. ಓಕೆ, ಬಟ್ ನಿಮ್ಮಿಬ್ಬರ ಮಧ್ಯೆ ಮತ್ತೆ ಒಂದು ರಾ ಸಿಚುವೇಶನ್ ಬರುತ್ತೆ, ವೇರ್ ಅವ್ರ ಸೈಡ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಜಗಳ ಮಾಡ್ತಾರೆ, ಇನ್ನೂ ಆಗುತ್ತೆ. ವೆರಿ ಶೋರ್ ದಟ್ ಈಸ್ ಗನ ಹ್ಯಾಪನ್. ಬಟ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಬಿಟ್ ಆಫ್ ಪ್ರೈಡ್ ಓರಿಯೆಂಟೆಡ್ ಪರ್ಸನ್. ಸೊ ದಟ್ ಈಸ್ ಅ ಮೆಸೇಜ್ ಗೈಸ್. ಈ ಒಂದು ರೀಡಿಂಗ್ ನಿಮ್ಮ ಸಿಚುವೇಶನ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂದರೆ ಕಾಮೆಂಟ್ 1199. ಓಕೆ, to claim the message. Don't forget to subscribe so that ನೆಕ್ಸ್ಟ್ ಅಲೈನ್ಮೆಂಟ್ ಮೆಸೇಜಸ್ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ನಿಮ್ಮ ಒಂದು ಎಕ್ಸಾಕ್ಟ್ ರಿಲೇಷನ್ಶಿಪ್ ರಿಲೇಟೆಡ್ ನಿಮಗೆ ಕ್ವೆಶನ್ಸ್ ಇದೆ ಅಂದರೆ DM ಫಾರ್ ಪರ್ಸ್ನಲ್ ರೀಡಿಂಗ್, ಡಿಸ್ಕ್ರಿಪ್ಷನಲ್ಲಿ ಅಥವಾ ಡಿಸ್ಪ್ಲೇ ಆಗುತ್ತೆ ನಂಬರ್. ಓಕೆ, ಸೊ ದಟ್ ಈಸ್ ಅ ಮೆಸೇಜ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ಬೇಕು ಅಂತ ಡೆಫಿನೆಟ್ಲಿ ನಾನು ಕನ್ಸಿಡರ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.